ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಪ್ರಕೃತಿ ಸೌಂದರ್ಯದ ನಡುವೆ ಜಲಪಾತಗಳು ಹಾಲ್ನೊರೆ ಸೂಸುತ್ತಾ ವೈಭವವನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಸದ್ಯ ನಾನು ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತದ ಬಳಿ ಇದ್ದೀನಿ. ಅಬ್ಬಿ ಜಲಪಾತದ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಅಬ್ಬಿ ಜಲಪಾತ ಏನಿದೆ ಮಡಿಕೇರಿಯ ಸಮೀಪದ ಜಲಪಾತ. ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಈ ಬಾರಿಯ ಮಳೆಗಾಲದಲ್ಲಿ ಈ ಒಂದು ಅಬ್ಬಿ ಜಲಪಾತಕ್ಕೆ ಜೀವ ಕಳೆ ಬಂದಿರತಕ್ಕಂಥದ್ದು. ಅಬ್ಬಿ ಜಲಪಾತದಲ್ಲಿ ಹಾಲ್ನೊರೆ ಸೂಸುತ್ತಾ ಏನೊಂದು ಹರಿಯುತ್ತಿರುವಂತಹ ಈ ಒಂದು ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಇಲ್ಲಿಗೆ ಆಗಮಿಸ್ತಿರ್ತಕ್ಕಂಥದ್ದು. ಪ್ರತಿದಿನ ಕೂಡ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇರ್ತಕ್ಕಂಥದ್ದು. ಈ ಒಂದು ಜಲಪಾತದ ವೈಭವವನ್ನ ನೋಡೋದಕ್ಕೆ ತುಂಬಾ ಸ್ಪೆಷಲ್ ಇರತಕ್ಕ ಕಾರಣ ಎರಡು ಭಾಗದಲ್ಲೂ ಕೂಡ ಹಚ್ಚ ಹಸಿರಿನ ಬೆಟ್ಟ ಗುಡ್ಡದ ನಡುವೆ ಏನೊಂದು ಈ ಒಂದು ಜಲಪಾತ ಹರಿತಾ ಇರ್ತಕ್ಕಂಥದ್ದು. ಆ ಜಲಪಾತದ ಬೀಳುವ ಒಂದು ರಭಸಕ್ಕೆ ಅಲ್ಲಿನ ಮಿಸ್ಟ್ ಯಾವ ರೀತಿ ಹೊರ ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಸಾಕಷ್ಟು ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಮಳೆಯ ನಡುವೆನೂ ಕೂಡ ಪ್ರವಾಸಿಗರು ಬಂದು ಈ ಒಂದು ಪ್ರದೇಶದಲ್ಲಿ ಆ ಒಂದು ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರವಾಸಿಗರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಇಲ್ಲಿ ಈ ಒಂದು ಜಲಪಾತದ ವೈಭವ ಹೇಗಿದೆ ಅಂತಾನೂ ಕೂಡ ಕೇಳ್ತೀನಿ. ಸರ್, ಈ ಒಂದು ಪ್ರವಾಸಕ್ಕೆ ಬಂದಿದ್ದೀರಾ, ಈ ಸ್ಥಳಕ್ಕೆ ಅಬ್ಬಿ ಜಲಪಾತ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಉಂಟು. ಯಾಕಂದ್ರೆ ನಾವು ಮಂಗಳೂರಿಂದ ಬಂದಿದ್ದೇವೆ. ಅಲ್ಲಿ ಮಂಗಳೂರಲ್ಲಿ ನಾವು ವೀಕೆಂಡ್ ಸ್ಪೆಂಡ್ ಮಾಡಲು ಬೀಚ್ಗೆಲ್ಲ ಹೋಗ್ತಾ ಇರ್ತೀವಿ. ಆದ್ರೆ ಇಲ್ಲಿ ಈ ಮಳೆಗಾಲದಲ್ಲಿ ಇದು ತುಂಬಿ ಹರಿತಾ ಉಂಟು ಅಬ್ಬಿ ಫಾಲ್ಸ್. ಆದ್ರೆ ಬಾರಿ ಖುಷಿ ಆಗ್ತಾ ಉಂಟು ನನಗೆ. ಈ ಪ್ರಕೃತಿಯ ನಡುವೆ ಈ ಬೆಟ್ಟ ಗುಡ್ಡಗಳ ನಡುವೆ ಹರಿತಾ ಇರೋದು ಮನಸ್ಸಿಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತಾ? ಮನಸ್ಸಿಗೆ ತುಂಬಾ ಖುಷಿ ಅನಿಸ್ತಾ ಉಂಟು, ರಿಲ್ಯಾಕ್ಸ್ ಆಗ್ತಾ ಉಂಟು ಮನಸ್ಸು. ವೀಕೆಂಡ್ ಎಂಜಾಯ್ ಮಾಡಲು ಬೆಸ್ಟ್ ಪ್ಲೇಸ್ ಇದು. ಓಕೆ, ಇನ್ನು ಬೇರೆ ಪ್ರವಾಸಿಗರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಹೇಗಿದೆ ಇಲ್ಲಿಯ ಪರಿಸ್ಥಿತಿ ಅಂತ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಈ ಫಾಲ್ಸ್ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ನಾನು ಉಡುಪಿಯಿಂದ ಬಂದಿರೋದು. ಆ್ಯಂಡ್ ಈ ಮಳೆಗಾಲದಲ್ಲಿ ಫಾಲ್ಸ್ ಅಥವಾ ಗುಡ್ಡ ಕಾಡುಗಳನ್ನು ನೋಡಲಿಕ್ಕೆ ಇಂದು ತುಂಬ ಚೆಂದ ಕಾಣ್ತದೆ. ಹಾಗೆ ಇವತ್ತು ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ತುಂಬ ಚೆಂದ ಆಗ್ತುಂಟು. ತುಂಬ ಮಳೆ ಬಂದು ನೀರು ಕೂಡ ತುಂಬ ಒಳ್ಳೆ ಕಾಣ್ತದೆ. ಥ್ಯಾಂಕ್ ಯು. ಪುಟಾಣಿ, ನೀನ್ ಎಲ್ಲಿಂದ ಬಂದಿದ್ಯಾ? ಹೇಗೆ ಅನ್ನಿಸ್ತಾ ಇದೆ ಫಾಲ್ಸ್ ನೋಡಿ ನಿಂಗೆ? ನಾನು ಮನೆಯಲ್ಲಿದ್ದೆ. ಹೇಗೆ ಉಡುಪಿಯಿಂದ ಅನ್ನಿಸ್ತಾ ಇದೆ? ಇಪ್ಪುಂದ ಫಾಲ್ಸ್ ತುಂಬಾ ಖುಷಿ ಆಗುತ್ತಾ? ಸೂಪರ್ ಉಂಟು ಹೇಳು. ಸೂಪರ್ ಉಂಟು. ಓಕೆ, ಎಲ್ಲ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿಕೇರಿಯತ್ತ ಬರ್ತಾ ಇದ್ದಾರೆ. ಮಳೆ ಅನಾಹುತಗಳು ಕಡಿಮೆಯಾಗಿ ಮಳೆಯ ರಭಸ ಇದೆ, ಆದ್ರೆ ಅನಾಹುತಗಳು ಕಡಿಮೆ ಆಗಿದೆ. ಹೀಗಾಗಿ ಈ ಒಂದು ಕೊಡಗು ವ್ಯಾಪ್ತಿಯಲ್ಲಿರ್ತಕ್ಕಂತಹ ಹಲವು ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಅಬ್ಬಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರು ಇಲ್ಲಿ ಬಂದು ಈ ಒಂದು ಮೂಮೆಂಟ್ ಅನ್ನ ಎಂಜಾಯ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು.